Yes. Namaste. Happy evening, all of you. Excellent evening. Welcome, my dear students, friends. Full moon ritual, ಹುಣ್ಣಿಮೆ ritual ಗೆ ಎಲ್ಲರಿಗೂ ಸ್ವಾಗತ. Happy evening. Happy evening, evening, ಗುರುಗಳೇ. sir. Very happy Happy evening, ಗುರುಗಳೇ. Happy evening, sir. Happy evening. Happy evening. Happy evening. ಸಂಜಯ್ ಗುರುಗಳೇ. Happy evening, ಗುರುಗಳೇ. Happy evening. Happy evening, ಗುರುಗಳೇ. ನಮಸ್ತೆ ಗುರುಗಳೇ. Happy evening, ಗುರುಗಳೇ. Happy evening, sir. Happy evening, Happy evening, ಗುರುಗಳೇ. Happy evening, sir. ಸಂಜಯ್ ಗುರುಜಿ, ಶುಭ ಸಂಜೆ. Happy evening, sir. Happy evening. Happy evening, Guruji. Happy evening, ಗುರುಗಳೇ. Happy and energetic evening, ಗುರುಗಳೇ. Happy evening, ಗುರುಜಿ. Happy evening, sir. Happy evening, ಗುರುಜಿ. Happy evening, ಗುರುಗಳೇ. Happy evening, ಗುರುಜಿ. Happy evening, ಗುರುಜಿ. Happy evening. ಗುರುಜಿ. Yes. Happy evening. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ Happy evening, sir. Happy evening, Happy evening, ಗುರುಜಿ. Happy evening, sir. 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 ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀರಾ, ಐ ರಿಯಲಿ ಅಪ್ರಿಶಿಯೇಟ್. ಬಿಕಾಸ್ ಈ ಒಂದು ಫುಲ್ ಮೂನ್ ರಿಚುವಲ್, ಹುಣ್ಣಿಮೆಯ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಏನಿದೆ, ಇದು ಒಂದು ಅದ್ಭುತವಾದ ವೆರಿ ಪವರ್ಫುಲ್ ರಿಚುವಲ್ ಇದು. ಬಿಕಾಸ್ ಮೂನ್ ನ ಎನರ್ಜಿ ಏನಿದೆ ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಕೊಡ್ತಾ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ಮೂನ್ ಎನರ್ಜಿ we can achieve many things, manifest many things, and remove struggles, obstacles, problems from our life. Okay, and ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಹೋಳಿ ಹಬ್ಬದ ಹೋಲಿ ದಹನ. ನಾರ್ತ್ ಅಲ್ಲೆಲ್ಲ ಹೋಲಿ ದಹನ ಅಂತೆಲ್ಲ ಮಾಡ್ತಾರೆ, ವಿಚ್ ಇಲ್ಲಿ ಸೌತ್ ಅಲ್ಲಿ ನಾವು ಅಷ್ಟು ಅದನ್ನ ಏನ್ ಮಾಡೋದಿಲ್ಲ. ಬಟ್ ಹೋಲಿ ಅಂತೂ ಆಡ್ತೀರಾ, ಬಣ್ಣಗಳ ಜೊತೆ ಎಲ್ಲ ಆಡ್ತೀರಾ. ಬಟ್ ಅಲ್ಲಿ ಹೋಲಿ ದಹನ ಅಂತ ಮಾಡ್ತಾರೆ. ಸೊ ಹೋಲಿ ದಹನ ಅಂದಾಗ ಏನು ದಹನ ಅಂದ್ರೆ ಏನು, ಆಕ್ಚುಲಿ ನೆಗೆಟಿವ್ ನ ಬರ್ನ್ ಮಾಡಿ ರಿಮೂವ್ ಮಾಡ್ತಾರೆ. ನೆಗೆಟಿವ್ ನ ಬರ್ನ್ ಮಾಡಿ ರಿಮೂವ್ ಮಾಡಿ ಪಾಸಿಟಿವ್ ನ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡುವಂಥದ್ದು. ಓಕೆ, ಸೊ ನಾವು ಇದು ಒಂದು ವೆರಿ ಪವರ್ಫುಲ್ ಹುಣ್ಣಿಮೆ. ಇದು ಇವತ್ತೇನ್ ಬಂದಿದೆ, ಇದು ವೆರಿ ಪವರ್ಫುಲ್ ಹುಣ್ಣಿಮೆ. ಸೊ ಇವತ್ತಿನ ರಿಚುವಲ್ ಅಲ್ಲಿ ವಿ ವಿಲ್ ಡೂ ಸಮಥಿಂಗ್ ಎಲ್ಸ್ ಎಕ್ಸ್ಟ್ರಾ ಕೂಡ ಮಾಡೋಣ. ಓಕೆ, ಸಮಥಿಂಗ್ ಎಲ್ಸ್ ಎಕ್ಸ್ಟ್ರಾ ಕೂಡ ಮಾಡೋಣ. ಸೊ ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಹೇಳ್ತೀನಿ. ಮೊದಲಿಗೆ ಯು ನೀಡ್ ಬೇ ಲೀಫ್. ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ಬೇ ಲೀಫ್ ಬೇಕು, 5 ಬೇ ಲೀಫ್ ಬೇಕು. ಜೊತೆಗೆ ಒಂದು ಹೋಲ್ಡರ್, ಚಿಮ್ಟ, ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ. ನೆಕ್ಸ್ಟ್ ಯು ನೀಡ್ ಒನ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಜೊತೆಗೆ ವಾಟರ್ ಬಾಟಲ್, ಫ್ರೆಶ್ ಕುಡಿಯೋ ನೀರಿರ್ತಕ್ಕಂಥ ವಾಟರ್ ಬಾಟಲ್. ಹಾಗೆ ಇವತ್ತು ಹೋಲಿ ಇರೋದ್ರಿಂದ, ಇವತ್ತು ನಾಳೆ ಹೋಲಿ, ನಾಳೆ ಮೇನ್ ಹೋಲಿ ಮಾಡ್ತಾರೆ. ಇವತ್ತು ಸ್ಟಾರ್ಟ್ ಆಗಿದೆ, ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವತ್ತೊಂದು ಸ್ಪೆಷಲ್ ರಿಚುವಲ್ ಕೂಡ ಮಾಡೋಣ, ದಟ್ ಈಸ್ ನೆಗೆಟಿವ್ಸ್ ನ ಬರ್ನ್ ಮಾಡೋಂಥದ್ದು. ಸರಿನಾ? ಅದಕ್ಕೆ ಒಂದು ವೈಟ್ ಶೀಟ್ ಬೇಕು. ಸೊ ಪ್ರತಿಯೊಬ್ರು ಒಂದು ವೈಟ್ ಶೀಟ್ ನ ಕೂಡ ರೆಡಿ ಮಾಡ್ಕೋದು. ಹೋಪ್ ಎಲ್ಲರ ಹತ್ರ ಇರುತ್ತೆ ಅನ್ಕೊಳ್ತೀನಿ ವೈಟ್ ಶೀಟ್. ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ಮ ಮಕ್ಳು ಬುಕ್ಕಿನ ಒಂದು ಹಾಳೆ ಹಾರ್ಕೊಂಬನ್ನಿ, ಕೇಳ್ಕೊಂಡು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಒಂದು ಹಾಳೆನ ಹಾರ್ಕೊಂಬನ್ನಿ. ಓಕೆ, ಕ್ವಿಕ್ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲೋನು ನಡೆಯುತ್ತೆ, ಬಟ್ ಎಲ್ಲೋ ಬೇಡ, ವೈಟ್ ಇದ್ರೆ ಸಾಕು.
ಮಂತ್ರ ಸರ್, ಯಾವ ಮಂತ್ರ ಮೇಡಮ್? ಓಕೆ, ಟಿಲ್ ಎಲ್ಲರೂ ರೆಡಿ ಮಾಡ್ಕೊಳ್ಳೋರ್ಗು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹುಣ್ಣಿಮೆ ರಿಚುವಲ್ ನ ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಇಸ್ ದೇರ್ ಎನಿವನ್ ಯಾರಾದ್ರೂ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋರು? ಲೆಟ್ ಮಿ ನೋ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ FT ಫಸ್ಟ್ ಟೈಮ್ ಅಂತ FT ಅಂತ ಹಾಕಿ. Right, so many are there. Okay, ಹುಣ್ಣಿಮೆ ರಿಚುವಲ್ ಅಂದ್ರೆ ಏನು? ಹುಣ್ಣಿಮೆ ರಿಚುವಲ್ ಅಂದ್ರೆ ನೋಡಿ, ಪೂರ್ಣ ಚಂದ್ರ ಪೂರ್ಣವಾಗಿ ಕಾಣಿಸ್ತಾನೆ, ನಮ್ಮ ಭೂಮಿಗೆ ಹತ್ರ ಆಗಿರುತ್ತೆ. ಚಂದ್ರನ ಬೆಳಕು ಎನರ್ಜಿ ತುಂಬಾ ಹೈ ಇರುತ್ತೆ ಹುಣ್ಣಿಮೆ ದಿನ. ಹುಣ್ಣಿಮೆಯ ಒಂದಿನ ಹಿಂದೆಗಡೆ, ಒಂದಿನ ಆದ್ಮೇಲೂ ಕೂಡ ಹುಣ್ಣಿಮೆಯ ಎನರ್ಜಿ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಈ ಸಮಯದಲ್ಲಿ ಚಂದ್ರನ ಪ್ರಭಾವ ನಮ್ಮ ಭೂಮಿಯ ಮೇಲೆ, ನಮಗಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಸಮಯದಲ್ಲಿ ನಾವು ಏನ್ ಈ ರಿಚುವಲ್ಸ್ ನ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್, ಇದರಿಂದ ನಮ್ಮ ವಿಶಸ್ ನ ಬೇಗ ಫುಲ್ಫಿಲ್ ಮಾಡ್ಕೋಬಹುದು, ಅಟ್ರಾಕ್ಟ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇಲ್ಲಿ ತನಕ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದೀವಿ. ಎವ್ರಿ ಮಂತ್ ಲೈವ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೀವಿ. ಸ್ಟೂಡೆಂಟ್ಸ್ ಎಲ್ಲ ಎವ್ರಿ ಮಂತ್ ಅಟೆಂಡ್ ಮಾಡ್ತಾ ಅವರ ವಿಶ್ ನ ಫುಲ್ಫಿಲ್ ಮಾಡ್ಕೊಂಡು ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ರಿಸಲ್ಟ್ಸ್ ನ ಪಡೆದಿದ್ದಾರೆ. ಸೊ ದಟ್ ಈಸ್ ವೈ ಎವ್ರಿ ಒನ್ ರೆಗ್ಯುಲರ್ ಆಗಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಮಾಡ್ತಾನೆ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಪವರ್ಫುಲ್ ರಿಚುವಲ್. ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಮಾಡಿ, ಬಟ್ ಎವ್ರಿ ಮಂತ್ ಮಾಡಿ. 1 ಮಂತ್ ಅಲ್ಲೇ ನಿಮ್ಗೆ ರಿಸಲ್ಟ್ ಕಾಣಿಸ್ತಿರಬಹುದು, ಬಟ್ 2-3 ಮಂತ್ಸ್ ಡೆಫಿನೆಟ್ಲಿ ನೀವು ಮಾಡ್ತಾ ಫಾಸ್ಟ್ ಆಗಿ ರಿಸಲ್ಟ್ಸ್ ನೋಡ್ತೀರಾ. ಓಕೆ, ಎಸ್. ಅಂಡ್ ಹುಣ್ಣಿಮೆ ದಿನದಲ್ಲಿ ಏನ್ ನಾವು ಮೆಡಿಟೇಷನ್ ಮಾಡ್ತೀವಿ, ದಟ್ ಈಸ್ ಲೈಕ್ 100 ಟೈಮ್ ಪವರ್ಫುಲ್. ನೀವು ನಾರ್ಮಲ್ ಡೇ ಮೆಡಿಟೇಷನ್ ಮಾಡಕ್ಕೂ ಹುಣ್ಣಿಮೆ ಟೈಮಲ್ಲಿ ಮಾಡಕ್ಕೂ 10 ಟೈಮ್ಸ್ ಮೋರ್ ಎನರ್ಜಿ ಸಿಗುತ್ತೆ ನಿಮ್ಗೆ. ಜೊತೆಗೆ ನಾವೆಲ್ಲ ಕಮ್ಯುನಿಟಿ, ಒಂದು ಸತ್ಸಂಗ ತರ 500-600 ಜನ ಒಟ್ಟಿಗೆ ಧ್ಯಾನ ಮಾಡಿದಾಗ ವಿತ್ ಗುರುವಿನ ಜೊತೆ 100 ಟೈಮ್ಸ್ ಪವರ್ಫುಲ್. ದಟ್ ಈಸ್ ವೈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ಕಂಪಲ್ಸರಿ ರೆಗ್ಯುಲರ್ ಆಗಿ ಮಾಡ್ತಾ ಬರ್ಬೇಕು. ಓಕೆ, ರೆಡಿ ಎಲ್ಲರೂ? ಮಾಡೋಣ. ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ R ಅಂತ ಹಾಕಿ ರೆಡಿ ಇದ್ರೆ. bukan number detan link karinya ಮೊದಲಿಗೆ ವಿಲ್ ಡೂ ಅ ನೆಗೆಟಿವ್ ರಿಮೂವಲ್ ರಿಚುವಲ್. ಹೋಲಿ ಇದೆಯಲ್ವಾ, ಹೋಲಿಯ ಪ್ರಯುಕ್ತ ಒಂದು ಎಕ್ಸ್ಟ್ರಾ ರಿಚುವಲ್ ನ ಮಾಡೋಣ. ನಮ್ಮಲ್ಲಿ ಇರ್ತಕ್ಕಂತ ಕೆಲವು ನೆಗೆಟಿವ್ಸ್ ನ ರಿಮೂವ್ ಮಾಡಿ ಬರ್ನ್ ಮಾಡಿ ಹಾಕೋಣ. ನೆಗೆಟಿವ್ಸ್ ಏನಿದೆ ಅದನ್ನ ರಿಮೂವ್ ಮಾಡಿ ಬರ್ನ್ ಮಾಡಿ ಹಾಕೋಣ. ಸೊ ಅದಕ್ಕೆ ಏನ್ ಬೇಕು? ಒಂದು ವೈಟ್ ಶೀಟ್ ತಗೊಳ್ಳಿ, ಸರಿನಾ? ಒಂದು ವೈಟ್ ಶೀಟ್ ತಗೊಳ್ಳಿ. ಸೊ ಈ ಒಂದು ವೈಟ್ ಶೀಟ್ ಅಲ್ಲಿ ನೀಟಾಗಿ ಏನ್ ಮಾಡ್ಬೇಕು ನೀವು? ಯಾವ ಕಲರ್ ಪೆನ್ ತಗೊಳ್ಳಿ ಸರ್? ಬ್ಲೂನೇ ತಗೊಳ್ಳಿ, ನೋ ಪ್ರಾಬ್ಲಮ್. ಸರ್ ಬ್ಲೂ ಇಲ್ಲ, ಇವಾಗ ರೆಡ್ ಇದೆ. ರೆಡ್ ಇದ್ರೆ ರೆಡ್ ತಗೊಳ್ಳಿ, ನೋ ಪ್ರಾಬ್ಲಮ್. ಸರಿನಾ? ಸೊ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಯಾವ ನೆಗೆಟಿವ್ಸ್, ಯಾವ ಬ್ಲಾಕೇಜಸ್, ನಕಾರಾತ್ಮಕತೆಗಳು ನಿಮ್ಮನ್ನ ತಡೀತಾ ಇದೆ? ನಿಮ್ಮ ಲೈಫ್ ಅಲ್ಲಿ ಬೆಳವಣಿಗೆಗೆ, ಸಕ್ಸಸ್ಗೆ, ಗ್ರೋತ್ಗೆ, ಅಚೀವ್ಮೆಂಟ್ಗೆ ಯಾವುದು ಅಡೆತಡೆಯಾಗಿದೆ? ಉದಾಹರಣೆಗೆ ಈಗ ನಿಮ್ಮಲ್ಲಿ ಸೋಂಬೇರಿತನ ಇರ್ಬೋದು. ಸೊ ಬರೀರಿ, ಬೇಕಾದ್ರೂ ಸೋಂಬೇರಿತನ ಯಾರಿಗಾದ್ರೂ ಬೇಕಾ? ಬೇಡ ಅಲ್ವಾ? ತೆಗೆದಾಕ್ಬೇಕಲ್ವಾ? ಲೇಜಿನೆಸ್ ಬೇಕಾ? ನೋ, ರೈಟ್? ಸೊ ರಿಮೂವ್ ಲೇಜಿನೆಸ್. ನಿಮ್ ಲೈಫ್ ಇಂದ ರಿಮೂವ್ ಮಾಡಿದ್ರೆ ಅಚೀವ್ ಮಾಡ್ತೀರಾ, ಆಕ್ಟಿವ್ ಆಗ್ತೀರಾ, ಅಚೀವ್ ಮಾಡ್ತೀರಾ, ರೈಟ್? ಸೊ ರಿಮೂವ್ ಲೇಜಿನೆಸ್ ಅಲ್ವಾ? ಸೊ ಲೇಜಿನೆಸ್ ಅಂತ ಬರೀತೀರಾ. ನೆಕ್ಸ್ಟ್, ಪ್ರೊಕ್ಯಾಸ್ಟಿನೇಷನ್. ಎಕ್ಸಾಂಪಲ್ ಕೊಡ್ತೇನೆ ನಾನು ಅಷ್ಟೇ. ಪ್ರೊಕ್ಯಾಸ್ಟಿನೇಷನ್, ಮುಂದೂಡಿಕೆ. ತುಂಬಾ ಜನ ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಮತ್ತೆ ಮಾಡೋಣ, 1ನೇ ತಾರೀಕು ಬರ್ಲಿ ಮಾಡೋಣ, ಈ ತರ ಪೋಸ್ಟ್ಪೋನ್ ಮಾಡೋಂತ ಹ್ಯಾಬಿಟ್ ಇರುತ್ತೆ. ಸೊ ಅದು ಬರಿಬಹುದು ನೀವು. ಕೆಲವ್ರಿಗೆ ಕೋಪ, ಎಲ್ಲದಕ್ಕೂ ಕೋಪ ಮಾಡೋದು, ಸೊ ಕೋಪ. ಕೆಲವ್ರಿಗೆ ನೆಗೆಟಿವ್ ಆಲೋಚನೆ, ಅದು ಬರಿಬಹುದು. ಕೆಲವ್ರಿಗೆ ಅಲ್ಪ ತೃಪ್ತಿ, ಸಣ್ಣದಕ್ಕೆ ಖುಷಿ ಆಗ್ಬಿಡೋದು, ಸಣ್ಣದಕ್ಕೆ ತೃಪ್ತಿ ಆಗ್ಬಿಡೋದು, ಸಾಕು ಬಿಡುವಂತ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್.
ಲೈಕ್ ದಟ್ ನಿಮ್ಮಲ್ಲಿ ಏನು ನಕಾರಾತ್ಮಕತೆಗಳಿದೆ, ಬೇಡದಿರಂತದ್ದಿದೆ. ಓಕೆ, ಭಯ ಇರ್ಬೋದು, ಕೋಪ, ನಾಚಿಕೆಯ ಸ್ವಭಾವ, ಅಥವಾ ಮುಂದೂಡಿಕೆ, ಅಥವಾ ಇಂಡಿಸಿಪ್ಲಿನ್, ಅಶಿಸ್ತು. ನಿಮ್ಗೆ ಗೊತ್ತು, ನಿಮ್ ಬಗ್ಗೆ ನಿಮಗ್ ಗೊತ್ತಿರುತ್ತೆ ಯಾವ ನೆಗೆಟಿವ್ ಇದೆ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೀವು ನಿಮ್ಮ ಪ್ರಾಬ್ಲಮ್ಸ್ ಬರೀಬಹುದು. ಎಸ್, ಹೆಲ್ತ್ ಇಶ್ಯೂಸ್ ಬರೀರಿ. ಹೆಲ್ತ್ ಇಶ್ಯೂಸ್ ಬರೀರಿ ಬೇಕಂದ್ರೆ. ನೀ ಪೇನ್ ಇದೆ, ಬ್ಯಾಕ್ ಪೇನ್ ಇದೆ, ಹೇರ್ ಪ್ರಾಬ್ಲಮ್ ಇದೆ, ಸ್ಕಿನ್ ಪ್ರಾಬ್ಲಮ್ ಇದೆ, ವಾಟ್ ಎವರ್ ಹೆಲ್ತ್ ಇಶ್ಯೂ. ಸೊ ಏನೇನು ನಿಮ್ಮ ಲೈಫಲ್ಲಿ ಬೇಡ, ರಿಮೂವ್ ಮಾಡ್ಬೇಕು, ಅದನ್ನ ಬರೀತೀರಾ. ಹೇಗ್ ಬರೆಯೋಣ? ಒಂದ್ ವರ್ಡ್ ಅಲ್ಲಿ ಬರೀರಿ ನೀಟಾಗಿ. ಒಂದ್ ವರ್ಡ್ ಅಲ್ಲಿ ಒಂದ್ರ ಕೆಳಗಡೆ ಒಂದು ಬರಿತಾ ಹೋಗಿ. ಜಾಗ ಸಾಲಿಲ್ಲ ಅಂದ್ರೆ ಪಕ್ಕದಲ್ಲಿ ಬರೀರಿ. ನೋಡಿ ಎಷ್ಟು ತುಂಬಿಸ್ತೀರಾ, ಎಷ್ಟು ರಿಮೂವ್ ಮಾಡ್ತೀರಾ ಲೈಫ್ ಅಲ್ಲಿ. ಎಸ್, ಫ್ಯಾಮಿಲಿಗೋಸ್ಕರ ಬರೀಬಹುದು, ಬರೀರಿ. ಫ್ಯಾಮಿಲಿಯಲ್ಲಿ ನೆಗೆಟಿವ್ಸ್ ಇರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ, ಮನೆಯಲ್ಲಿ ನೆಗೆಟಿವಿಟಿ ಇರುತ್ತೆ, ಅದನ್ನು ರಿಮೂವ್ ಮಾಡ್ಲಿಕ್ಕೆ ಬರೀರಿ. ಜಗಳ ಆಗ್ತಾ ಇದ್ರೆ ಫ್ಯಾಮಿಲಿ ಫೈಟ್ಸ್ ಅಂತ ಬರೀತೀರಾ. ಒಂದ್ ವರ್ಡ್, 2 ವರ್ಡ್ಸ್ ಅಲ್ಲಿ ಬರೀರಿ, 3 ವರ್ಡ್ಸ್ ಅಲ್ಲಿ ಬರೀರಿ. ಹೆಡ್ಡಿಂಗ್ ಏನಿಲ್ಲ, ಹೆಡ್ಡಿಂಗ್ ಏನು ಹಾಕಂಗಿಲ್ಲ. ಬ್ಲೂ ಕಲರ್ ಪೆನ್, ಬ್ಲೂ ಇಲ್ಲ ಅಂದ್ರೆ ರೆಡ್ ಅಲ್ಲಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಓಕೆ, ಬರ್ದ್ರ ಎಲ್ಲರೂ? ಲಾಸ್ಟ್ 30 ಸೆಕೆಂಡ್ಸ್, ಇನ್ನೊಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಬರೀರಿ. ಎಸ್, ಡನ್. ಈಗ ಟೇಕ್ ದ ಶೀಟ್, ಬರ್ದಿರೋದನ್ನ ಕೈಗೆ ತಗೊಳ್ಳಿ, ಒಂದ್ಸರಿ ನೋಡಿ, ಓದ್ಕೊಳ್ಳಿ ಏನೇನೆಲ್ಲ ಬರ್ದಿದ್ದೀರಾ. ಇದ್ಯಾವುದು ನಮಗೆ ಅವಶ್ಯಕತೆ ಇಲ್ಲ, ಇದ್ಯಾವುದು ಬೇಕಾಗಿಲ್ಲ ನಮ್ ಲೈಫಲ್ಲಿ, ಬಟ್ ನಮ್ ಲೈಫಲ್ಲಿ ಇದೆ. ಇದನ್ನೆಲ್ಲ ಇವತ್ತು ರಿಮೂವ್ ಮಾಡೋಣ ವಿತ್ ದ ಹೆಲ್ಪ್ ಆಫ್ ಬರ್ನಿಂಗ್ ಬೌಲ್. ಓಕೆ,
with the help of burning ball. So right now ಏನ್ ಮಾಡ್ತೀರಾ, ಫಸ್ಟ್ ಕ್ಯಾಂಡಲ್ ಹಚ್ಕೊಳ್ಳಿ, ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ, ಸರಿನಾ? ಈಗ ಮಾಡೋಣ, ಪ್ರತಿಯೊಬ್ರು ಟೇಕ್ ದ ಶೀಟ್, ಏನೇನೆಲ್ಲ ಬರ್ದಿದ್ದೀರಾ ಇದನ್ನೆಲ್ಲ ಒಂದ್ಸರಿ ಕಣ್ಣಲ್ಲಿ ನೋಡ್ಕೊಂಡು ಇದೆಲ್ಲವನ್ನ ಇವತ್ತು ರಿಮೂವ್ ಮಾಡೋಣ, ಬೇಡದನ್ನೆಲ್ಲ ತೆಗ್ದಾಕಿನ ಲೈಫಿಂದ. ಸೊ ಫೋಲ್ಡ್ ಮಾಡಿ ಇದನ್ನ ಒಂದು ಬಾರಿ, ಎರಡು ಬಾರಿ ಫೋಲ್ಡ್ ಮಾಡ್ತಾ ಸೆಟ್ ಸ್ಟ್ರೈಟ್. ಎರಡು ಹಸ್ತಲ್ಲಿ ಹೀಗೆ ಇಟ್ಕೊಳ್ತೀರಾ, ಎರಡು ಕೈಯಲ್ಲಿ ಹಾಳೆನ ಹೀಗೆ ಇಟ್ಕೊಳ್ತೀರಾ, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. Open your eyes. ಈಗ ಈ ಒಂದು ಶೀಟ್ ಏನ್ ತಗೊಂಡಿದ್ದೀರಾ, ಬರ್ದಿದ್ದೀರಾ, ಈ ಶೀಟ್ ಅನ್ನ ಹೋಲ್ಡ್ ಮಾಡಿ, ಹೋಲ್ಡರ್ ಅಲ್ಲಿ ಬರ್ನ್ ಮಾಡ್ತೀರಾ. ಕ್ಯಾಂಡಲ್ ಅಥವಾ ದೀಪ ಏನಿದೆ ಅದಕ್ಕೆ ಬರ್ನ್ ಮಾಡಿ ತಟ್ಟೆ ಒಳಗಡೆ, ಈ ಬೌಲ್ ಒಳಗಡೆ, ತಟ್ಟೆ ಒಳಗಡೆ ಈ ಒಂದು ಆಶಸ್ ಬೀಳ್ಬೇಕು.
ಎಸ್ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ, ಎಲ್ಲ ನೆಗೆಟಿವ್ಸ್ ಬರ್ನ್ ಮಾಡ್ತಿದ್ದೀರಾ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಬರ್ನ್ ಮಾಡ್ತಾ ಇದ್ದೀರಾ, ರಿಮೂವ್ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ ಇಂದ ಎಲ್ಲ ತೆಗೆದಾಕ್ತಾ ಇದ್ದೀರಾ. ಈ ಹೋಲಿ ದಹನದಲ್ಲಿ ಎಲ್ಲ ನೆಗೆಟಿವ್ಸ್ ನ ಬರ್ನ್ ಮಾಡಿ ಸುಟ್ಟಾಕ್ತಾ ಇದ್ದೀರಾ. ಡನ್. ಫೀಲ್ ಎಲ್ಲ ತೆಗೆದಾಕಿದ್ದೀರಾ. ಈಗ ಏನ್ ಮಾಡ್ಬೇಕು? ರೈಟ್ ನಾವು ಫಸ್ಟ್ ಇದನ್ನ ಕ್ಲಿಯರ್ ಮಾಡಿ ಬರ್ಬೇಕು ನೀವು, ಆಮೇಲೆ ನಾವು ಮ್ಯಾನಿಫೆಸ್ಟೇಷನ್ ಮಾಡೋಣ. ಸೊ ರೈಟ್ ನಾವು ಇವಾಗ ಟೇಕ್ ದಿಸ್ ಬೌಲ್ ಅಥವಾ ತಟ್ಟೆ, ಈ ಆಶಸ್ ನ ತಗೊಂಡೋಗ್ಬಿಟ್ಟು ವಾಶ್ರೂಮ್ ಒಳಗಡೆ ಅಥವಾ ವಾಶ್ ಬೇಸಿನ್ ಒಳಗಡೆ ಫ್ಲಶ್ ಮಾಡ್ಬಿಡಿ, ನೀರ್ಗಾಕಿ ಫ್ಲಶ್ ಮಾಡ್ಬಿಡಿ, ಕೈ ಕಾಲು ತೊಳ್ಕೊಂಡ್ ಬನ್ನಿ. ರೈಟ್ ನಾವು ಎಲ್ಲರೂ, ಐ ರಿಪೀಟ್ ಒನ್ಸ್ ಅಗೈನ್, ಈ ಬೌಲ್ ಅಥವಾ ತಟ್ಟೆಲಿರೋ ಆಶಸ್ ನ ವಾಶ್ರೂಮ್ ಅಲ್ಲಿ ವಾಶ್ ಬೇಸಿನ್ ಒಳಗಡೆ ಫ್ಲಶ್ ಔಟ್ ಮಾಡ್ಬಿಡಿ, ನೀರ್ಗೆ ಹಾಕ್ಬಿಡಿ, ಕೈ ಕಾಲು ತೊಳ್ಕೊಂಡ್ ಬನ್ನಿ. ಬರ್ನ್ ಮಾಡಿಲ್ಲ ಅಂದ್ರೆ ಹರಿದಾಕಿ, ಬರ್ನ್ ಮಾಡಿಲ್ಲ ಅಂದ್ರೆ ಹರಿದಾಕ್ಬಿಟ್ಟು ಡಸ್ಟ್ಬಿನ್ ಹಾಕಿ. ಎಸ್, ಡನ್ ಆಯ್ತಾ? ಎಲ್ಲರೂ ಬರ್ನ್ ಮಾಡಿ ಬಂದ್ರು, ಫ್ಲಶ್ ಮಾಡಿ ಬಂದ್ರು. ಇಫ್ ಯು ಆರ್ ಡನ್, ಚಾಟ್ ಬಾಕ್ಸ್ ಹಾಕಿ ಡನ್ ಡಿ ಅಂತ ಹಾಕಿ. ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್, ಹೌ ಡಿಡ್ ಯು ಫೀಲ್, ಹೇಗೆ ಅನ್ನಿಸ್ತು? Good, sir. Good, sir. Feeling good, sir. ನೆಗೆಟಿವ್ ಎಲ್ಲ ಓದಕ್ಕೆ ಇವೆಲ್ಲ ಹೋಗಿದೆ ಅಂತ ಅನ್ನಿಸ್ತಾ ಹೋಗಿದೆ ಅನ್ನೋ ತರ feel ಆಗ್ತಿದೆ. Very good, ಆರಾಮಾಗಿದೆ. Mind ಆರಾಮ. ಸೊ ಈಗ ಮಾಡೋಣ ನಮ್ಮ ವಿಶಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಬೇ ಲೀಫ್ ನ ರಿಚುವಲ್ ನ ಮಾಡೋಣ. ಸೊ ಬೇ ಲೀಫ್ ಪ್ರತಿಯೊಬ್ರು 5 ಬೇ ಲೀಫ್ ನ ಇಟ್ಕೋಬೇಕು ನೀವು. 5 ಬೇ ಲೀಫ್ ನೀಟ್ ಅಂಡ್ ಕ್ಲೀನ್ ಆಗಿರಂತದ್ದು. ಸೊ ಬೇ ಲೀಫ್ ಅಂದಾಗ ಇದು ಮುಂಭಾಗ, ಇದು ಹಿಂಭಾಗ. ಸೊ ಈ ಭಾಗದಲ್ಲಿ ಬರೆಯೋಣ, ಮುಂಭಾಗದಲ್ಲಿ ಬರೆಯೋಣ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಕಲರ್ ಪೆನ್ ಒಂದಿಗೆ. ಡನ್. ಕ್ಯಾಂಡಲ್ ದೀಪ ಹಾಗೆ ಇರ್ಲಿ, ಬೇಕಲ್ವಾ? ನೆಕ್ಸ್ಟ್ ಬೇಕಲ್ವಾ? ಹಾಗೆ ಇರ್ಲಿ, ಸರಿನಾ? ಸೊ ಟೇಕ್ 5 ವಿಶಸ್. 5 ವಿಶಸ್ ತಗೊಳ್ತೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ಕರಿಯರ್ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಅಥವಾ ನಿಮ್ಮ ಮನಿ ವಿಚಾರದ ಬಗ್ಗೆ, ಆರ್ ಯು ವಾಂಟ್ ಟು ಬೈ ಸಮಥಿಂಗ್, ಮೊಬೈಲ್ ತಗೋಬೇಕು, ಗಾಡಿ ತಗೋಬೇಕು, ಮತ್ತೊಂದು ಆಗ್ಬೇಕು, ಆ ವಿಶ್. ಲೆಟ್ ಇಟ್ ಬಿ ವಿಶ್ ಶಾರ್ಟ್ ಟರ್ಮ್ ಇಟ್ಕೊಳ್ಳಿ, 1 ಮಂತ್ ಅಲ್ಲಿ 2-3 ಮಂತ್ಸ್ ಅಲ್ಲಿ ಆಗಂತ ಆತರ ವಿಶ್ ನ ಇಟ್ಕೊಳ್ಳಿ. ಈಗ ಮಕ್ಳಿದ್ರೆ ಹೈಯೆಸ್ಟ್ ಮಾರ್ಕ್ಸ್ ಬರೋತರ, ಅಥವಾ ಫಸ್ಟ್ ಕ್ಲಾಸ್ ಬರೋತರ, ಅಥವಾ ಡಿಸ್ಟಿಂಕ್ಷನ್ ಅಥವಾ ರ್ಯಾಂಕ್ ಬರೋತರ, ಈ ತರನು ಗೋಲ್ ವಿಶ್ ನ ಇಟ್ಕೋಬಹುದು, ಸರಿನಾ? ಸೊ ಮಕ್ಕಳ ಪರವಾಗಿ ನೀವು ಮಾಡ್ಬೋದು, ಮಕ್ಕಳ ಪರವಾಗಿ ನೀವು ಕೂಡ ಮಾಡ್ಬೋದು. ಸೊ ಹೇಗ್ ಬರಿಬೇಕು? ನಾವು ಬೇ ಲೀಫ್ ಅಲ್ಲಿ ಮುಂಭಾಗದಲ್ಲಿ ರೆಡ್ ಕಲರ್ ಮಾರ್ಕರ್ ಅಥವಾ ಪೆನ್ ತಗೊಂಡು ಜಸ್ಟ್
3 ವರ್ಡ್ಸ್ ಅಲ್ಲಿ ಬರೀತೀರಾ. ಒಂದು ಅಫರ್ಮೇಶನ್ ರೂಪದಲ್ಲಿ 3 ವರ್ಡ್ಸ್ ಅಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್ ಮನಿ, ಐ ರಿಸೀವ್ಡ್ 5 lakh rupees. ಈಗ 5 lakh rupees ಬರಬೇಕು ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ರೆ ಐ ರಿಸೀವ್ಡ್ 5 lakh rupees, ಅಥವಾ ಐ ಗಾಟ್ ಇನ್ಕ್ರಿಮೆಂಟ್ ಆಫ್ 5,000 rupees, 10,000 rupees. ಈ ತರ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸರಿನಾ? ಐ ಹ್ಯಾವ್ ರಿಕವರ್ಡ್ ಮೈ ಹೆಲ್ತ್, ನನ್ನ ಆರೋಗ್ಯ ಸುಧಾರಿಸಿದೆ. ಅಥವಾ ಐ ಆಮ್ ಹ್ಯಾಪಿ ವಿತ್ ಮೈ ರಿಲೇಶನ್ಶಿಪ್. ಈ ತರ ನಿಮ್ಮ ವಿಶ್ ಏನಿದೆ ಅದನ್ನ 2, 3, 4 ವರ್ಡ್ಸ್ ಅಲ್ಲಿ ಬರೀತೀರಾ ಅಫರ್ಮೇಶನ್ ರೂಪದಲ್ಲಿ. ಡನ್. ಐ ಹ್ಯಾಪಿಲಿ ಬಾಟ್ ಮೈ ನ್ಯೂ ಬೈಕ್, ಈ ತರ ಬರೆಯುವಂಥದ್ದು. ಬರೆಯೋಣ. ಸೊ ಪ್ರತಿಯೊಬ್ರು ಟೇಕ್ ರೆಡ್ ಕಲರ್ ಮಾರ್ಕರ್, ಒಂದು ಬೇಲೀಫ್ ನ ತಗೊಳ್ಳಿ. ಒಂದು ಬೇಲೀಫ್ ಅಲ್ಲಿ ಒಂದು ಬರೀತೀರಾ, ಒಂದು ಬೇಲೀಫ್ ಅಲ್ಲಿ ಒಂದು ವಿಶ್ ನ ಬರೀತೀರಾ, ಸರಿನಾ? ಬರೆಯೋಣ ಎಲ್ಲರೂ. ಲೆಟ್ಸ್ ಸ್ಟಾರ್ಟ್. ಒನ್ ಮೋರ್ ಟೈಮ್ ರಿಪೀಟ್ ಪ್ಲೀಸ್ ಸರ್. ಬೇಲೀಫ್ ತಗೊಳ್ತೀರಾ, ಫ್ರಂಟ್ ಸೈಡ್ ಅಲ್ಲಿ ನಿಮ್ಮ ಒಂದು ವಿಶ್ ನ ಒಂದು ಬೇಲೀಫ್ ಅಲ್ಲಿ ಬರೀತೀರಾ ರೆಡ್ ಕಲರ್ ಮಾರ್ಕರ್ ಅಲ್ಲಿ. ಓಕೆ, 3-4 ಪದಗಳಲ್ಲಿ ಬರೀತೀರಾ, ಬಿಕಾಸ್ ಜಾಗ ಇರೋದಿಲ್ಲ ಅಲ್ಲಿ. ಡನ್. ಬರ್ದ್ರ? ಸೊ ಈಗ ಬರ್ದಿರೋದನ್ನ ನಾವು ಎನರ್ಜೈಸ್ ಮಾಡೋಣ, ಚಾರ್ಜ್ ಮಾಡೋಣ. ಹಾಗೆ ಸ್ಟೂಡೆಂಟ್ಸ್ ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಇದೆ, ಹೀಲಿಂಗ್ ವಸ್ತುಗಳಿದೆ, ಸ್ಟೋನ್ಸ್, ಬ್ರೇಸ್ಲೆಟ್ಸ್, ಕ್ರಿಸ್ಟಲ್, ಸ್ಫಟಿಕ, ಯಂತ್ರ, ಅದನ್ನೆಲ್ಲ ನೀವು ಚಾರ್ಜ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು, ಸರಿನಾ? ಎಸ್, ಬೌಲು ಮಣ್ಣಿಂದು ಬಳಸ್ಬೋದು, ಸ್ಟೀಲ್ ಬಳಸ್ಬೋದು, ಯಾವ್ದು ಬೇಕಾದ್ರೂ ಬಳಸ್ಬೋದು. ಸೊ ಮಿಕ್ದವರೆಲ್ಲ ಏನ್ ಮಾಡ್ತೀರಾ? ಟೇಕ್ ಒನ್ ಬೇ ಲೀಫ್, ಕೈಯಲ್ಲಿ ಹೀಗೆ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡ್ ಇಂದ ಕ್ಲೋಸ್ ಮಾಡ್ತೀರಾ. ನೀವೇನ್ ಬರ್ದಿರಾ ನೋಡ್ಕೊಳ್ಳಿ ಅದ್ರಲ್ಲಿ. ಸೊ ಹೋಲ್ಡ್ ಲೈಕ್ ದಿಸ್, ನಿಮ್ಮ ಹೃದಯಕ್ಕೆ ಹತ್ರವಾಗಿ ಇಟ್ಕೊಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ವಿಶ್ ನನಗೆ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡ್ತಾ, ಹಸ್ತಗಳ ಮುಖಾಂತರ ಇದಕ್ಕೆ ಎನರ್ಜಿ ಕೊಡ್ತಾ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ, ಕಿಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಗ್ ಮಾಡ್ತೀರಾ. ಕೀಪ್ ಇಟ್ ಡೌನ್. ಈ ತರ ಈಚ್ ಬೇಲೀಫ್ಗೆ ಚಾರ್ಜ್ ಮಾಡಿ. ಹಾಗೆ ನಿಮ್ಮ ಕ್ರಿಸ್ಟಲ್ಸ್ ಯಂತ್ರಗಳಿದ್ರು ಅದಕ್ಕೂ ಚಾರ್ಜ್ ಮಾಡಿ.
ಎಸ್ ಎಸ್ ರುದ್ರಾಕ್ಷಿನೂ ಮಾಡ್ಬೋದು. ಎಸ್ Yes. Done? So let's do the ritual, burning ritual namarana. So again, take the bowl with the help of holder, chimta. So bay leaf ತಗೊಳ್ತೀರಾ, ಹೋಲ್ಡ್ ಮಾಡ್ತೀರಾ, ಕ್ಯಾಂಡಲ್ ಅಥವಾ ದೀಪ ಏನಿದೆ ಅದರ ಜೊತೆಗೆ ಬರ್ನ್ ಮಾಡ್ತೀರಾ. ಇದರ ಆಶಸ್ ತಟ್ಟೆ ಒಳಗಡೆ ಬೀಳತ್ತರ. ಒನ್ ಬೈ ಒನ್ ಬೇ ಲೀಫ್ ನ ಬರ್ನ್ ಮಾಡಿ. Done. I finished. ಆಯ್ತು. Others. ಆಯ್ತಾ ಎಲ್ಲರೂ? ಸೊ ಹಾಗಿದ್ರೆ ಆಗಿರೋರೆಲ್ಲರೂ, ಆಗಿರೋರು ಆಗದೆ ಇರೋರು ಕೇಳಿಸ್ಕೊಳ್ಳಿ. ಆಫ್ಟರ್ ಬರ್ನಿಂಗ್ ನಿಮ್ಮ ಆಶಸ್, ಬರ್ನ್ ಮಾಡಿರೋ ಬೂದಿ ಏನಿದೆ, ಆಶಸ್ ಏನಿದೆ, ಈ ಬೌಲ್ ಅಥವಾ ತಟ್ಟೆ ಏನಿದೆ ಅದನ್ನ ತಗೊಂಡು ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಹೋಗ್ತೀರಾ. ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಿಸಿದ್ರೆ ಗುಡ್, ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಆಕಾಶವನ್ನ ನೋಡ್ತಾ, ಚಂದ್ರನ ನೋಡ್ತಾ, ಚಂದ್ರನಿಗೆ ಥ್ಯಾಂಕ್ ಯು ಹೇಳ್ತಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಬೌಲ್ ಇರೋ ಆಶಸ್ನೆಲ್ಲ ಬ್ಲೋ ಮಾಡ್ತೀರಾ, ಆಕಾಶಕ್ಕೆ ಬ್ಲೋ ಮಾಡ್ತೀರಾ, ಯೂನಿವರ್ಸ್ಗೆ ತಲುಪಿಸ್ತೀರಾ ನಿಮ್ಮ ವಿಶಸ್ನೆಲ್ಲ ಥ್ಯಾಂಕ್ ಯು ಹೇಳ್ತಾ.
ಅಂಡ್ ಅಲ್ಲೇ 30 ಸೆಕೆಂಡ್ ನಿಂತ್ಕೊಂಡು ಧ್ಯಾನ ಮಾಡಿ, ವಿಜುವಲೈಸ್ ಮಾಡಿ, ಥ್ಯಾಂಕ್ ಯು ಹೇಳ್ಬಿಟ್ಟು ವಾಪಸ್ ಬನ್ನಿ. ಓಕೆ ಮಾಡಿ. ರೈಟ್ ನಾವು ಎಲ್ಲರೂ ಆಚೆ ಹೋಗಿ ಬ್ಲೋ ಮಾಡ್ಬಿಟ್ಟು ಯೂನಿವರ್ಸ್ಗೆ ಸಬ್ಮಿಟ್ ಮಾಡ್ಬಿಟ್ಟು 30 ಸೆಕೆಂಡ್ ಮೆಡಿಟೇಟ್ ಮಾಡಿ ಬನ್ನಿ. ಡನ್. ವಾಪಸ್ ಬಂದ್ರೆ ಎಲ್ಲರೂ? ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ? ಬಂದಿರೋರು, ಕ್ಯಾಮ್ರಾ ಆಫ್ ಆಗಿರೋರು, ಐ ಡೋಂಟ್ ನೋ ವಾಪಸ್ ಬಂದ್ರ ಇಲ್ವಾ ಅಂತ ಹೇಳಿ. ಲೆಟ್ ಮಿ ನೋ. ಡನ್ ಡನ್ ಡಿ 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 ಡನ್. ಎಸ್, ನೈಸ್. ಕ್ಯಾಂಡಲ್ ಹಾಗೆ ಇರ್ಲಿ, ದೀಪ ಹಾಗೆ ಇರ್ಲಿ. ವಿಲ್ ಡೂ ಮೆಡಿಟೇಷನ್ ಕ್ಯಾಂಡಲ್ ಜೊತೆಗೆ, ದೀಪದ ಜೊತೆಗೆ ಮೆಡಿಟೇಷನ್ ಮಾಡೋಣ ಪವರ್ಫುಲ್ ಆಗಿ. ಸರಿನಾ? ಎಸ್. ಸೊ ರೈಟ್ ನೌ ವಿಲ್ ಡೂ ಅ ಪವರ್ಫುಲ್ ಮೆಡಿಟೇಷನ್. ಸ್ನೇಹಿತರೆ, ಸಿಟ್ ಸ್ಟ್ರೈಟ್. ಸಾಧ್ಯ ಆದ್ರೆ ಕಿವಿಗೆ ಒಂದು ಇಯರ್ಫೋನ್ ಅಥವಾ ಹ್ಯಾಂಡ್ಸ್ ಫ್ರೀ ಇಯರ್ಬಡ್ ಹತ್ರ ಯೂಸ್ ಮಾಡಿ. 3-4 ಜನ ಅಟೆಂಡ್, 2-3 ಜನ ಅಟೆಂಡ್ ಮಾಡ್ತಾರೆ, ನೋ ಪ್ರಾಬ್ಲಮ್. ಒಬ್ಬರೇ ಇದ್ರೆ ಸಾಧ್ಯ ಆದ್ರೆ ಕಿವಿಗೆ ಕೊಡಿ. ಸರಿನಾ? ಡನ್. ಟೆರೆಸ್ ಮೇಲೆ ಬೀಳುತ್ತೆ, ಬಾಲ್ಕನಿಲೇ ಬೀಳುತ್ತೆ, ನೋ ಪ್ರಾಬ್ಲಮ್. ಡೋಂಟ್ ವರಿ, ಡೋಂಟ್ ವರಿ. ಕ್ಯಾಂಡಲ್ ಇರ್ಲಿ, ಕ್ಯಾಂಡಲ್ ಇರ್ಲಿ, ದೀಪ ಇರ್ಲಿ, ಹಾಗೆ ಮೆಡಿಟೇಷನ್ ಮಾಡೋಣ, ಕ್ಯಾಂಡಲ್ ಮೆಡಿಟೇಷನ್ ಮಾಡೋಣ. ಸಿ, ನೆಗೆಟಿವ್ ನ ಬರ್ನ್ ಮಾಡಿದ್ದು ಫ್ಲಶ್ ಔಟ್ ಮಾಡ್ಬಿಟ್ರಿ, ಅದು ಹೋಯ್ತು ಅಲ್ವಾ? ಸೊ ಈಗ ಬರ್ನ್ ಮಾಡಿದ್ದೇನು? ಇದು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್. ಸೊ ಇದನ್ನ ಯೂನಿವರ್ಸ್ ಬ್ಲೋ ಮಾಡ್ತೀರಾ, ಅದು ಬೀಳ್ಬೋದು ಕೆಳಗಡೆ, ಮನೆ ಮೇಲೆ, ಬ್ಯಾಲ್ಕನಿ, ನೋ ಇಶ್ಯೂಸ್, ನೋ ಪ್ರಾಬ್ಲಮ್. ಇಟ್ಸ್ ಅ ಪಾಸಿಟಿವ್. ಎಸ್. ಸೊ ಇವತ್ತು ಮೆಡಿಟೇಷನ್ ಅಲ್ಲಿ ಆಡಿಬಲ್ ಇದೆಯಾ? ವಾಯ್ಸ್ ಆಡಿಬಲ್ ಇದೆಯಾ ಎಲ್ಲರಿಗೂ? ಕ್ಲಿಯರ್? ಯಾರಿಗೆ ಆಡಿಯೋ ಕಡಿಮೆ ಇದೆ, ನಿಮ್ ಕಡೆ ಆಡಿಯೋ ಸೆಟ್ಟಿಂಗ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಧ್ಯಾನದಲ್ಲಿ ನಾವೊಂದು ಪ್ರೇ ಮಾಡೋಣ, ಮ್ಯಾನಿಫೆಸ್ಟ್ ಮಾಡೋಣ, ಹೀಲ್ ಮಾಡೋಣ ಸ್ಟೂಡೆಂಟ್ಸ್ಗೆ. ಸರಿನಾ? ನಾನು ಗೈಡ್ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಅವಾಗ ನೀವೆಲ್ಲರೂ ನಿಮ್ ಕಡೆಯಿಂದ ಸ್ಟೂಡೆಂಟ್ಸ್ಗೆ, ಯಾರೆಲ್ಲ ನಿಮ್ಗೆ ಗೊತ್ತಿರ್ತಾರೆ, ನಿಮ್ಮ ಫ್ಯಾಮಿಲಿನಲ್ಲೇ ಇರ್ತಾರೆ, ನಿಮ್ಮ ಮಕ್ಕಳೇ ಇರ್ತಾರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಳಿರ್ತಾರೆ, ಫ್ರೆಂಡ್ಸ್ ಮಕ್ಳಿರ್ತಾರೆ, ಅಥವಾ ನಿಮ್ಗೆ ಗೊತ್ತಿರೋಂಥ ಸುತ್ತಮುತ್ತ ನೇಬರ್ಸ್ ಮಕ್ಳಿರ್ತಾರೆ. ಸೊ ಈಗ ಎಕ್ಸಾಮ್ ಸಮಯ ಅಲ್ವಾ, ಎಲ್ಲರ ಎಕ್ಸಾಮ್ ಬರೀತಾ ಇರ್ತಾರೆ. ಸೊ ಎಕ್ಸಾಮ್ ಬರೆಯೋ ಎಲ್ಲ ಮಕ್ಕಳು ಒಂದು ಎನರ್ಜಿ, ಬ್ಲೆಸ್ಸಿಂಗ್ಸ್, ಶಕ್ತಿ, ಹೀಲಿಂಗ್ ಆಗ್ಲಿ, ನೆಗೆಟಿವ್ಸ್, ಭಯ, ಟೆನ್ಷನ್ ಎಲ್ಲ ಹೋಗಿ ತುಂಬಾ ಆರಾಮಾಗಿ, ಪಾಸಿಟಿವ್ ಆಗಿ, ಒಳ್ಳೆ ಮಾರ್ಕ್ಸ್, ಒಳ್ಳೆ
ಎನರ್ಜಿಯಿಂದ ಪಾಸ್ ಆಗೋ ತರ, ಮಾರ್ಕ್ಸ್ ತೆಗಿಯೋ ತರ, ಹೈಯೆಸ್ಟ್ ಮಾರ್ಕ್ಸ್ ತೆಗಿಯೋ ತರ ಅದೆಲ್ಲ ಹೆಲ್ಪ್ ಆಗ್ಲಿ. ಸೊ ವಿಲ್ ಪ್ರೇ ಫಾರ್ ದೆಮ್ ಆಲ್ಸೋ, ಬ್ಲೆಸ್ ಫಾರ್ ದೆಮ್ ಆಲ್ಸೋ. ಸರಿನಾ? ಮಾಡೋಣ ಎಲ್ಲರೂ. 500-600 ಜನ ಒಟ್ಟಿಗೆ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಎಸ್. ಸೊ ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಎರಡು ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇಮ್ಯಾಜಿನ್ ಮಾಡಿ ಯಾವ ತರ ಕೂತು ಧ್ಯಾನವನ್ನ ಮಾಡ್ತಾ ಇದ್ದೀರಾ, ಫುಲ್ ಮೂನ್ ರಿಚುವಲ್ ನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ ಕೂತಿರ್ತಕ್ಕಂಥ ಜಾಗ, ಹಾಲ್ ಎಲ್ಲವನ್ನ ಇಮ್ಯಾಜಿನ್ ಮಾಡಿ. ಆಚೆ ಹೋದಾಗ ಚಂದ್ರನನ್ನ ಇಮ್ಯಾಜಿನ್ ಮಾಡಿ. ಈಗ ಇಮ್ಯಾಜಿನ್ ಮಾಡಿ ಚಂದ್ರನ, ಪೂರ್ಣ ಚಂದ್ರನ ಬೆಳಕಿನಿಂದ ಒಂದು ವೈಲೆಟ್ ಕಲರ್, ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಚಂದ್ರನಿಂದ ಹೊರಟು ಸೀದಾ ನಮ್ಮ ಭೂಮಿಯ ಹತ್ರ ಬರ್ತಾ ಇದೆ. ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರಿಗೆ ಬರ್ತಾ ಇದೆ. ನಮ್ಮ ಏರಿಯಾ, ನಮ್ಮ ರೋಡ್, ನಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ದೇಹವನ್ನ ಕಂಪ್ಲೀಟ್ಲಿ ಆವರಿಸ್ಕೊಳ್ತಾ ಇದೆ. ವಾಯ್ಲೆಟ್ ಕಲರ್ನ ಎನರ್ಜಿ ಬಾಲ್ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಫೀಲ್ ಮಾಡಿ. ಈ ಒಂದು ಹೀಲಿಂಗ್ ಬಾಲ್, ಹೀಲಿಂಗ್ ಎನರ್ಜಿ ನೀವೇನೆಲ್ಲ ಬರ್ದಿದೆ
ಕಣ್ಣು ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡೋಣ. ನಿಮ್ಮ ಹಸ್ತಗಳಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ನೀರಿನ ಗ್ಲಾಸ್ ಅಥವಾ ನೀರಿನ ಬಾಟಲ್ ಹೋಲ್ಡ್ ಮಾಡಿ. ಹಾಗೆ ಕಣ್ಣು ಮುಚ್ಕೊಂಡೆ ಹಸ್ತಗಳ ಮುಖಾಂತರ ನಿಮ್ಮ ವಿಷಸ್ ಏನೆಲ್ಲ ಬರ್ದಿದ್ರಿ ಬೇಲೀಫ್ ಅಲ್ಲಿ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಚಾರ್ಜ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्री महादेव शम्भो. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व. जय जय करुणाब्धे श्री महादेव शम्भो. ಹಾಗೆ ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ. ಎಲ್ಲದಕ್ಕೂ ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಯೂನಿವರ್ಸ್ಗೆ. ಹಸ್ತಗಳ ಮುಖಾಂತರ ನೀರಿಗೆ ಥ್ಯಾಂಕ್ ಯು ಹೇಳಿ, ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ವಾಟರ್ ಫಾರ್ ಆಲ್ ದ ಮ್ಯಾನಿಫೆಸ್ಟೇಷನ್. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಕೀಪ್ ದ ಬಾಟಲ್.
ಬಾಟಲ್ ಕೆಳಗಡೆ ಇಡಿ. ಹಾಗೆ ಕಣ್ಣು ಮುಚ್ಕೊಂಡು ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. Thank you for all the blessings. Thank you for the manifestation. ನನ್ನ ಎಲ್ಲ ವಿಶಸ್ ಪೂರ್ತಿಯಾಗಿ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಅತಿ ಈಸಿಯಾಗಿ ಅತಿ ಬೇಗನೆ ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತದಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ಫೀಲ್ ಮಾಡಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ, ಅವರ ವಿಶಸ್ಗೆಲ್ಲ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಸ್ಟೂಡೆಂಟ್ಸ್ನ ನೆನಪಿಸ್ಕೊಳ್ಳಿ. ನಿಮ್ಮ ಮಕ್ಕಳೇ ಇರ್ಬೋದು, ಗೊತ್ತಿರೋಂಥ ಸ್ಟೂಡೆಂಟ್ಸ್ ಇರ್ಬೋದು, ಸುತ್ತಮುತ್ತ ಇರೋ ಎಲ್ಲ ಸ್ಟೂಡೆಂಟ್ಸ್ನ ಇಮ್ಯಾಜಿನ್ ಮಾಡಿ. ಅವರೆಲ್ಲರಿಗೂ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಅವ್ರಿಗೆ ಬೇಕಾಗಿರ್ತಂತೆಲ್ಲ ಸಪೋರ್ಟ್, ಎನರ್ಜಿ, ಸ್ಟ್ರೆಂತ್ ಎಲ್ಲ ಸಿಗೋ ಥರ ಬ್ಲೆಸ್ ಮಾಡಿ, ಹೀಲ್ ಮಾಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ, ಇವತ್ತಿನ ಈ ಒಂದು ಹೋಲಿ ಹುಣ್ಣಿಮೆ ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ, ಕಮ್ಯುನಿಟಿಗೆ, ರಿಚುವಲ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು, ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಜೆಂಟ್ಲಿ ಅಂಡ್ ಸ್ಲೋಲಿ ಓಪನ್ ಯುವರ್ ಐಸ್. ಈಗ ಡ್ರಿಂಕ್ ವಾಟರ್, ನೀರು ಕುಡಿರಿ. ಸೂಪರ್, ಅಮೇಝಿಂಗ್, ಆಸಮ್. 600 ಜನ ಲೈವ್ ಅಲ್ಲಿ ವಂಡರ್ಫುಲ್ ಧ್ಯಾನ ಮಾಡಿರೋಂಥದ್ದು. ಸೊ ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅನ್ಮ್ಯೂಟ್ ಮಾಡಿ ಒಂದ್ ವರ್ಡ್ ಅಲ್ಲಿ ಹೇಳಿ. Awesome, sir. Wonderful, sir. ತುಂಬಾ ಚೆನ್ನಾಗಿದೆ. Amazing, amazing. Sir, out. ನಿಮ್ಗೆ ಆಗ್ತಿಲ್ಲ sir. Guruji, Thank you so much. Thank you so much, sir. Thank Thank you. Thank you so much. ಚೆನ್ನಾಗಿತ್ತು ಸರ್. Thank you. ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ವೆರಿ ಮಚ್ ಸರ್. Thank you so much, sir. Thank you so much. Thank you. Thanks a lot. ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you so much. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮ್ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ ಒಂದು ಬ್ಲೆಸ್ಸಿಂಗ್ಸ್, ಎನರ್ಜಿ ಸಿಕ್ಕಿದ್ದಕ್ಕೂ ನನ್ನ ಕಡೆಯಿಂದ ಕೂಡ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಅಪ್ರಿಶಿಯೇಟ್ ಮಾಡ್ತೀನಿ. ಬಿಕಾಸ್ ವಿ ನೀಡ್ ದಟ್, ವಿ ನೀಡ್ ದಟ್ ಎನರ್ಜಿ, ಬ್ಲೆಸ್ಸಿಂಗ್ಸ್ ಅಲ್ವಾ?
ಸೊ ಎಲ್ಲರೂ ಮಕ್ಕಳು ಅಂದ್ಮೇಲೆ ಸ್ಟೂಡೆಂಟ್ಸ್ ಅಂದ್ಮೇಲೆ ಎಕ್ಸಾಮ್ ಅಂದಾಗ ಟೆನ್ಷನ್ ಯೋಚನೆ ಭಯ ಎಲ್ಲ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆಲ್ಲ ಈಸಿ ಆಗ್ಲಿ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಅವ್ರಿಗೆ ಎನರ್ಜಿ ಕೊಟ್ಟಿದ್ದೀವಿ, ಬ್ಲೆಸ್ಸಿಂಗ್ಸ್ ಮಾಡಿದ್ವಿ. ಸೊ ಐ ರಿಯಲಿ ಅಪ್ರಿಶಿಯೇಟ್, ವಂಡರ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನೋಡಿ, ಇನ್ನೊಂದೆರಡು ಕೆಲಸ ಮಾಡ್ಬೇಕು ನೀವು. ದೀಪ ಇವಾಗ ಆರಿಸ್ಬೋದು. ದೀಪ ಆರಿಸೋದು ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಸರಿನಾ? ಒಂದು. ಎರಡನೇದು, ಈಗ ನೀರ್ ಖಾಲಿ ಆಗಿರುತ್ತೆ. ಸೊ ಹುಣ್ಣಿಮೆ ರಿಚುವಲ್ ಏನಪ್ಪ ಮಾಡ್ತೀರಾ ಅಂದ್ರೆ, ಮತ್ತೆ ನೀರ್ ತುಂಬಿಸ್ತೀರಾ. ಮತ್ತೆ ನೀರ್ ತುಂಬಿಸ್ಬಿಟ್ಟು ಬಾಟಲ್ ಅಲ್ಲಿ ಇರ್ಬೋದು, ಚಂಬಲ್ ಇರ್ಬೋದು, ಗ್ಲಾಸ್ ಅಲ್ಲಿ ಇರ್ಬೋದು, ಹೇಗಾದ್ರೂ ಸರಿ. ಸೊ ನೀರ್ ತುಂಬಿಸ್ಬಿಟ್ಟು ಮತ್ತೊಮ್ಮೆ ನಿಮ್ಮ ವಿಶಸ್ ಎಲ್ಲ ಏನ್ ಬರ್ದಿದ್ರಲ್ವಾ ಅದನ್ನೆಲ್ಲ ಹೇಳ್ಕೊಳ್ಳಿ, ಚಾರ್ಜ್ ಮಾಡಿ, ನೀರಿಗೆ ಎನರ್ಜಿ ಕೊಡಿ, ಎಲ್ಲ ವಿಶಸ್ನ ಹೇಳ್ಕೊಳ್ಳಿ. ಈ ಬಾಟಲ್ನ ರಾತ್ರಿ ಪೂರ್ತಿ, ಇವತ್ತು ರಾತ್ರಿ ಪೂರ್ತಿ ಪೂರ್ಣ ಚಂದ್ರನ ಬೆಳಕಿನಲ್ಲಿ ಇಡ್ತೀರಾ. ಸೊ ಮನೆಯಿಂದ ಆಚೆ ಇಡ್ತೀರಾ, ಬಾಲ್ಕನಿ ಹತ್ರ, ಟೆರೆಸ್ ಹತ್ರ, ಹೊರಗಡೆ. ಸೊ ಡೈರೆಕ್ಟ್ ಚಂದ್ರನ ಬೆಳಕು ಬೀಳ್ಬೇಕಂತಾನೆ ಏನಿಲ್ಲ, ಜಸ್ಟ್ ಹೊರಗಡೆ ಇಟ್ರು ಸಾಕು. ಈ ಒಂದು ನೀರು ಚಂದ್ರನ ಎನರ್ಜಿ, ಫುಲ್ ಮೂನ್ ಎನರ್ಜಿಯಿಂದ ಚಾರ್ಜ್ ಆಗಿರುತ್ತೆ. ಅಂಡ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಮೊದಲ ಕೆಲಸ ಏನ್ ಮಾಡ್ಬೇಕು, ಈ ನೀರನ್ನ ತಗೊಂಡು ಕುಡಿಬೇಕು, ಸರಿನಾ? ಸೊ ಯು ವಿಲ್ ಫೀಲ್ ವಂಡರ್ಫುಲ್, ಅಮೇಜಿಂಗ್ ಎನರ್ಜಿ ಸಿಗುತ್ತೆ ನಿಮ್ಗೆ. ಪೂರ್ಣ ಚಂದ್ರನ ಎನರ್ಜಿ ವಾಟರ್ ಮುಖಾಂತರ ಸಿಗುತ್ತೆ. ಸೊ ಡೂ ದಿಸ್, ಕ್ಲಿಯರ್? ಸೊ ಮುಚ್ಚಿಬಿಟ್ಟಿಡ್ಬೇಕಾ, ಕ್ಲೋಸ್ ಮಾಡಿಡ್ಬೇಕಾ, ಹಾಗೆ ಇಡ್ಬೇಕಾ? ಹಾಗೇನಿಲ್ಲ, ಮುಚ್ಚಿಬಿಟ್ಟಿಡಿ, ವಾಟರ್ ಆಟೋಮೆಟಿಕ್ಲಿ ಚಾರ್ಜ್ ಆಗುತ್ತೆ. ಸೊ ಚಂಬು, ಗ್ಲಾಸ್ ಏನೇ ಇದ್ರು ಮುಚ್ಚಿಬಿಟ್ಟಿಡಿ, ವಾಟರ್ ಬಾಟಲ್ ಇದ್ರು ಮುಚ್ಚಿಬಿಟ್ಟಿಡಿ. ಪ್ಲಾಸ್ಟಿಕ್ ಬೇಡ, ನೋ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಬಳಸಿ, ಪ್ಲಾಸ್ಟಿಕ್ ಬೇಡ. ಕ್ಲಿಯರ್? ಮಾಡ್ತೀರಾ ಎಲ್ಲರೂ? ಅರ್ಥ ಆಯ್ತಾ? Yes, sir. ಮಾಡ್ತೀರಾ? Yes, sir. Yes, sir. ಮಾಡ್ತೇವೆ ಸರ್. ಮಾಡ್ತೀವಿ ಗುರುಗಳೇ, ಮಾಡ್ತೀವಿ. Yes, sir. Yes, sir. ಮಾಡ್ತೇವೆ. ಧನ್ಯವಾದಗಳು ಸರ್. ನಾವೀಗ ಕುಡಿಬೇಕಾ ನೀರು? ಹಾ, ಆಮೇಲೆ ನೀರ್ ಕುಡಿಬೇಕು, ಬಾಟಲ್ ನೀರ್ ಕುಡಿಬೇಕು, ಸರಿನಾ? ಸೊ ಮಾಡಿ, ನೀರ್ ಫಿಲ್ ಮಾಡ್ಬಿಟ್ಟು ರಾತ್ರಿ ಪೂರ್ತಿ ಆಚೆ ಇಡಿ. ಕೈಯಲ್ಲಿ ಫಸ್ಟ್ ಚಾರ್ಜ್ ಮಾಡಿ, ವಿಷಸ್ ಎಲ್ಲ ಹೇಳ್ಕೊಳ್ಳಿ, ಚಾರ್ಜ್ ಮಾಡಿ, ಆಮೇಲೆ ಆಚೆ ಇಡ್ತೀರಾ ರಾತ್ರಿ ಪೂರ್ತಿ. ಫುಲ್ ಮೂನ್ ಎನರ್ಜಿ, ವಾಟರ್ ಚಾರ್ಜ್ ಆಗ್ಲಿ. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಕೆಲಸ ಆ ನೀರ್ ಕುಡಿಬೇಕು ನೀವು, ಸರಿನಾ? ಫಸ್ಟ್ ಕೆಲಸ ಆ ನೀರ್ ಕುಡಿಬೇಕು. ದಟ್ಸ್ ಇಟ್. ವಿಲ್ ಎಂಡ್ ದ ಸೆಷನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಜಾಯಿನ್ ಆಗಿರೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಇನ್ ಕೇಸ್ ಯಾರಾದ್ರೂ ನೆಟ್ವರ್ಕ್ ಇಶ್ಯೂ ಇಂದ ಅಟೆಂಡ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ಆಫ್ಟರ್ ಸಮ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ರಾತ್ರಿ ಮತ್ತೆ ಮಾಡ್ಬೋದು, ಇಲ್ಲ ಬೆಳಗಿನ ಜಾವ ಮಾಡ್ಬೋದು, ನಾಳೆ ರಾತ್ರಿವರೆಗೂ ನೀವು ಮಾಡ್ಬೋದು. ಹುಣ್ಣಿಮೆ ಒಂದಿನ ಹಿಂದೆ, ಒಂದಿನ ಆದ್ಮೇಲೆ ಇರುತ್ತೆ ಎನರ್ಜಿ, ಮತ್ತೆ ನೀವು ಮಾಡ್ಬೋದು, ನೋ ಇಶ್ಯೂಸ್. ಕ್ಲಿಯರ್? ಎಸ್, ದಟ್ಸ್ ಇಟ್. That's it. So thank you so much. Thank you. ಚಂದ್ರ ಅವರೇ ಹೇಳಿ. ಗುರುಗಳೇ ನಮಸ್ತೆ. ಎಸ್, ನಮಸ್ತೆ. ಚಂದ್ರು, ಮಂಡ್ಯ ಚಾಲೆಂಜ್ ಚಂದ್ರು. ನಾನು ಈ ನ್ಯೂಮರಾಲಜಿ ಕ್ಲಾಸ್ ಸೇರ್ಕೋಬೇಕಂದ್ರೆ ಫೇಸ್ಬುಕ್ ಲಿಂಕ್ ಇಂದ ಸೇರ್ಕೊಂಡೆ. ಅವತ್ತು ಹೆಂಗೆ ನಾನು ಜಾಯಿನ್ ಆದ್ನೋ ಅವತ್ತಿಂದ ಇವತ್ತಿನವರೆಗೂ ನನ್ನ ಲೈಫ್ ಫುಲ್ ಚೇಂಜ್ ಆಗಿದೆ ಗುರುಗಳೇ. ಮತ್ತೆ ನಿಮ್ನ ನಾನು ಪ್ರತಿದಿನ ನೆನೆದೇ ಇರೋ ದಿನನೇ ಇಲ್ಲ. ನಿಮ್ಮಿಂದ ನಾನು ಎಷ್ಟೋ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ. ಲಾಸ್ಟ್ ಅಮಾಸೆ ರಿಚುವಲ್ ಮಾಡ್ಲಿಲ್ಲ ನಾನು, ಅದೊಂದು ಮಿಸ್ ಮಾಡ್ಕೊಂಡೆ ಶಿವರಾತ್ರಿ ಟೈಮಲ್ಲಿ. ಅದಕ್ಕೋಸ್ಕರ ಪ್ರತಿ ದಿನನೂ ಕೂಡ ದೇವ್ರ ಪೂಜೆ ಮಾಡುವಾಗ ನಿಮ್ಮನ್ನ ನೆನೆತೀನಿ ಗುರುಗಳೇ. ನಿಮ್ಮಿಂದ ನನ್ಗೆ ಹೊಸ ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ, ಹೊಸ ವಿದ್ಯೆ ಕಲಿತಾ ಇದ್ದೀನಿ. ತುಂಬಾ ಜನಕ್ಕೆ ನಾನು ಒಂಥರ ಗುರುಗಳ ತರನೇ ಆಗಿದ್ದೀನಿ, ಅದು ನಿಮ್ಮಿಂದ ಗುರುಗಳೇ. ಪ್ರತಿ ಒಂದ್ರು ಕೂಡ ನನಗೆ ಯಂತ್ರ ಕ್ಲಾಸಿಂದ ಆಗಿರ್ಬೋದು ತುಂಬಾ ಆರ್ಡರ್ಸ್ ಬರ್ತಾ ಇದೆ. ಯಂತ್ರದಲ್ಲಿ ತುಂಬಾ ಪವರ್ಫುಲ್ ವರ್ಕ್ ಆಗ್ತಾ ಇದೆ ಗುರುಗಳೇ. ಆ ತರ ನಾನು ದಂಪತಿ ಕೂಡ 1 ತಿಂಗಳಲ್ಲಿ ಒಂದಾಗಿದ್ದಾರೆ ಅಂದ್ರೆ ನನ್ಗೆ ಅಷ್ಟು ಇನ್ನೇನಿಲ್ಲ ಗುರುಗಳೇ, ಅಷ್ಟು ಖುಷಿ ಆಗ್ತಾ ಇದೆ ನನ್ಗೆ. ಅಷ್ಟು ದೂರ 1 ವರ್ಷದಿಂದ ದೂರ ಇದ್ದವರು ಆ ಶಿವಶಕ್ತಿ ಸಾಧನೆ ಅಂತ ಆ ಯಂತ್ರ ಮಾಡ್ಕೊಟ್ಮೇಲೆ ಈ ಅಮಾಸೆಯಿಂದ ನೆಕ್ಸ್ಟ್ ಅಮಾಸೆಗೆ ಅವ್ರ ಜೊತೆನಲ್ಲೇ ಇದ್ದಾರೆ ಗುರುಗಳೇ. ಅದು ಪ್ರೂಫ್ ಮಾಡಿದೀನಿ ನಾನು. ಅದಕ್ಕೆ ನಂಗೆ ತುಂಬಾ ಹ್ಯಾಪಿ ಆಯ್ತು ಗುರುಗಳೇ. ನಿಮ್ಮಿಂದ ನಾನು ತುಂಬಾ ವಿಷಯ ಕಲ್ತಿದ್ದೀನಿ, ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನನ್ಗೇನ್ ಎಷ್ಟು ವಿಷಯ ಇದೆ ಅಷ್ಟೆಲ್ಲ ಎಲ್ಲರಿಗೂ ಹೇಳ್ತಾ ಬರ್ತಾ ಇದ್ದೀನಿ. ಮತ್ತೆ ಈಗ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ, ಅದು ಕೂಡ ಸಕ್ಸಸ್ ಕಾಣ್ಲಿ ಅಂತ ನಾನು ಇವತ್ತು ರಿಚ್ ಮಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಗುರುಗಳೇ. Super, very nice, wonderful, awesome, congratulations. Thank you so much. ಮುನಿರಾಜ್ ಅವರೇ ಹೇಳಿ. ಸರ್ ನಮಸ್ಕಾರ ಸರ್. ಎಸ್,
ನಮ್ ಹುಡುಗ ಭಾರಿ ದಿನದ ನಿತ್ಯ ನಿಮ್ಗೆ ದಿನ ಕೇಳ್ತಾ ಇರ್ತಾರ ಸರ್. ಸರ್ ನಮ್ ಪಾಪಗ್ನು ಸರ್ ದಿನ ಎಲ್ಲೋದ್ರು ಮದ್ವೆ ಫಂಕ್ಷನ್ ಹೋಗ್ಲಿ ಗೋಪಿ ಸರ್ ಅವ್ನ ಏಜ್ ಬಂದ್ಬಿಟ್ಟು 2.5 years ಸರ್ ಅಷ್ಟೇ ಸರ್. ನಾವೆಲ್ಲ ನ್ಯೂಮರಾಲಜಿ ಕ್ಲಾಸ್ ಬೇಸಿಕ್ ಕ್ಲಾಸ್ ಇವೆಲ್ಲ ಕಲ್ತ್ಕೊಂಡ್ರಲ್ಲ ಸರ್, ಅವಾಗ ಇವನು ನೋಡಿ ಇವಾಗ ದಿವ್ಸಕ್ಕೆ 2 time 3 time ಅನ್ನ ಸರ್. ದಿನಾನೇ ಇಲ್ಲ ಟೈಮ್ ಇಲ್ಲ ಸರ್ ಅವ್ನು. ನಿಮ್ ಜೊತೆ ಮಾತಾಡೋದಕ್ಕೆ ನಮ್ಮ ಒಂದು ಎನರ್ಜಿ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಷ್ಟೇ ಸೂಪರ್ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಅಭಿಮಾನ. ಹೌದು ಸರ್, ನಿಮ್ಮ ಅಭಿಮಾನಿ ನಾನ್ ಕೂಡ ಸರ್. Thank you so much. Thank you for all your love and support and your blessings. So ಹೀಗೆ ಇನ್ನ ಸಾವಿರಾರು ಜನಕ್ಕೆ ಹೆಲ್ಪ್ ಆಗ್ಲಿ, ಒಳ್ಳೇದಾಗ್ಲಿ. ಸರಿನಾ? ಸೊ ಸಾಕಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದಾರ. ಮೇ ಬಿ ನಾಟ್ ಏಬಲ್ ಟು ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ. ಸೊ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನಾಳೆ ಬೆಳಗ್ಗೆ ಮೆಡಿಟೇಷನ್ ಕ್ಲಾಸ್ ಇದೆ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. Thank you, sir. Thank you so much, sir. Happy night, sir. Thank you. Thank you, sir.